ಈ ಬಾರಿ ಲೋಕಸಭಾ ಚುನಾವಣೆ ಬಿಜೆಪಿ ಕಾಂಗ್ರೆಸ್ ನಡುವೆ ಅಲ್ಲ, ಶ್ರೀಮಂತರು ಬಡವರ ಮಧ್ಯೆ ನಡೆಯುವ ಚುನಾವಣೆ ಆಗಿರಲಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹೊನ್ನಾವರದಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹೊನ್ನಾವರ ತಾಲೂಕಿನ ಕೆಳಗಿನೂರು ಒಕ್ಕಲಿಗ ಸಭಾಭವನದಲ್ಲಿ ಬಂಕಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್, ಈ ಬಾರಿ ಲೋಕಸಭಾ ಚುನಾವಣೆ ಬಿಜೆಪಿ ಕಾಂಗ್ರೆಸ್ ನಡುವೆಯಲ್ಲ, ಅದಾನಿ ಅಂಬಾನಿಯಂತ ಶ್ರೀಮಂತರು ಬಡವರ ಮಧ್ಯೆ ನಡೆಯುವ ಚುನಾವಣೆಯಾಗಿರಲಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತೆ ಎಲ್ಲ ಲೀಡರ್ಸ್ ಮೇಲೆ ಆ ಜವಾಬ್ದಾರಿ ಇವತ್ತು ಇದೆ. ಬಂಧುಗಳೇ, ಈ ಇಲೆಕ್ಷನ್ ಬರೀ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಇಲೆಕ್ಷನ್ ಇಲ್ಲ. ಈ ಇಲೆಕ್ಷನ್ ಬರೀ ಅಂಜಲಿ ನಿಂಬಾಳ್ಕರ್ ಇಲೆಕ್ಷನ್ ಇಲ್ಲ. ಈ ಇಲೆಕ್ಷನ್ ಬರೀ ಉತ್ತರ ಕನ್ನಡ ಜಿಲ್ಲೆಯ ಇಲೆಕ್ಷನ್ ಇಲ್ಲ. ಈ ಇಲೆಕ್ಷನ್ ಬಡವರ ವಿರುದ್ಧ ಯಾರು ಅದಾನಿ ಅಂಬಾನಿ ದೊಡ್ಡವರು ಆಗಿಬಿಟ್ಟಿದ್ದಾರೆ ಅವರ ವಿರುದ್ಧ ಈ ಇಲೆಕ್ಷನ್. ಜನರನ್ನು ಮೋಸ ಮಾಡುತ್ತಿದ್ದ ಬಿಜೆಪಿಯವರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಜನರಿಗೆ ಅನ್ಯಾಯವೆಸಗಿದ ಮೋಸದ ಜನರ ವಿರುದ್ಧ ದೇಶವನ್ನು ರಕ್ಷಿಸುವ ನ್ಯಾಯ ಕೊಡಿಸುವವರ ಕಾಂಗ್ರೆಸ್ ಪಕ್ಷದ ಚುನಾವಣೆ ಆಗಿದೆ. ಹೀಗಾಗಿ ಈ ಬಾರಿ ಅನ್ಯಾಯ ಹಾಗೂ ಮೋಸದ ವಿರುದ್ಧ ಚುನಾವಣೆ ನಡೆಯಲಿದೆ. ಶ್ರೀಮಂತ ಉದ್ಯಮಿಗಳ ಸಾಲ ಮನ್ನಾ ಮಾಡುವ ಬಿಜೆಪಿಗೆ ಬಡ ರೈತರ ಸಾಲ ಮನ್ನಾ ಮಾಡಲು ಆಗಿಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ ಎಂದು ಟೀಕಿಸಿದರು. ಬೂತ್ ಮಟ್ಟದಲ್ಲಿ ನಮ್ಮ ಸರ್ಕಾರ ತಂದಿರುವ 5 ಗ್ಯಾರಂಟಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರೆ ಸಾಕು, ನಾವು ಸುಲಭವಾಗಿ ಗೆಲ್ಲುತ್ತೇವೆ ಎಂಬ ಭರವಸೆ ನಮಗೆ ಇದೆ ಎಂದರು. ಮಾಡಿ ಒಂದು ಸ್ವಾತಂತ್ರ್ಯ ತಂದು ಅಂಬೇಡ್ಕರ್ ಬಾಬಾ ಅವರು ಕೊಟ್ಟಂತ ಸಂವಿಧಾನ, ಆ ಸಂವಿಧಾನ ನೆನಪಿನಲ್ಲಿ ಇವತ್ತು ನಾವು ಎಲ್ಲರೂ ಬಹಳ ಮಾನ ಸಮ್ಮಾನದಿಂದ ಬದುಕ್ತಾ ಇದ್ದೀವಿ. ಆದ್ರೆ ಬಿಜೆಪಿ ಅವರು ಲೀಡರ್ಸ್ ಏನ್ ಹೇಳ್ತಾ ಇದ್ದಾರೆ ನಮ್ಗೆ. ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಬಿಜೆಪಿಗೆ ಸುಳ್ಳು ಹೇಳುವುದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ. ಬಡವರಿಗಾಗಿ ನೀಡಿದ ಯೋಜನೆ ಏನೂ ಇಲ್ಲ. ದೇಶವನ್ನು ಕೆಟ್ಟ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಬಿಜೆಪಿಗರು ಕೇವಲ 100 ದಿನ ಕೊಡಿ, ಕಪ್ಪು ಹಣ ತಂದು ಅದರಿಂದ ಅಭಿವೃದ್ಧಿ ಮಾಡುತ್ತೇವೆ, ಎಲ್ಲರ ಖಾತೆಗೆ 15 ಲಕ್ಷ ಹಾಕುತ್ತೇವೆ ಎಂದಿದ್ದರು. 10 ವರ್ಷ ಕೊಟ್ಟರೂ 1 ರೂಪಾಯಿ ಕಪ್ಪು ಹಣವು ತಂದಿಲ್ಲ. 400 ರೂಪಾಯಿ ಸಿಲಿಂಡರಿಗೆ 1200 ರೂಪಾಯಿ ಕೊಟ್ಟು ನಮ್ಮ ಖಾತೆಯ ಹಣವು ಖಾಲಿ ಆಗೋಗಿದೆ ಎಂದು ಲೇವಡಿ ಮಾಡಿದರು. ಸಾಮಾನ್ಯ ಸುಖವಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಬೇಕು ಅನ್ನುವಂಥ ಉದ್ದೇಶ ನಮಗೆ ಇರಬೇಕು. ಈ ಜಿಲ್ಲೆಯಲ್ಲಿ ಗೊತ್ತಿದ್ದ ಹಾಗೆ ದೊಡ್ಡ ಸಮಸ್ಯೆ ಅಂದರೆ ಅರಣ್ಯ. 2013ರಲ್ಲಿ ನಾವು ಪ್ರಾರಂಭ ಮಾಡಿದ್ದು, ಕೆಲವರಿಗಷ್ಟೇ ಹಕ್ಕುಪತ್ರ ಕೊಡಲಿಕ್ಕೆ ಸಾಧ್ಯ ಆಯಿತು. ಕೆಲವು ಕಾನೂನನ್ನು ತೊಡಗುವುದು ಇವತ್ತಿನವರೆಗೆ ಪಾರ್ಲಿಮೆಂಟಲ್ಲಿ ಯಾವುದೇ ರೀತಿ ಚರ್ಚೆ ಆಗಲಿಲ್ಲ. ಅದು ಮತ್ತೆ ಪುನಃ ಪ್ರಾರಂಭ ಆಗಬೇಕು ಅಂದರೆ ನಮ್ಮ ಸರ್ಕಾರ, ನಮ್ಮ ಕ್ಯಾಂಡಿಡೇಟ್ ನನ್ನ ಒಂದು ಕ್ಷೇತ್ರದಲ್ಲಿ 25,000 ರೂಪಾಯಿ. ಇಲ್ಲಿ ದೊಡ್ಡ ಸಮಸ್ಯೆ, ಒಂದೇ ಸಮಸ್ಯೆ ಅಲ್ಲ. ಒಂದ್ ಕಡೆ ಕೊಂಕಣ ರೈಲ್ವೆ ಇರ್ಬೋದು, ಇನ್ನೊಂದ್ ಕಡೆ ಹೈವೇ ಇರ್ಬೋದು, ಸಮುದ್ರ ಕಡೆ ಹೋದ್ರೆ ಸಿಯಾಚಿನ್ ಇರ್ಬೋದು, ಆ ಕಡೆ ಕಾರವಾರ ಕಡೆ ಹೋದ್ರೆ ಕೈಗಾ ಇರ್ಬೋದು. ಇಲ್ಲಿ 1-2 ಸಮಸ್ಯೆ ಅಲ್ಲ, ಈ ಸಮಸ್ಯೆ ಇವತ್ತು
ವೇದಿಕೆಯಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ನಿವೇದಿತ್ ಆಳ್ವ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್, ಆರ್ಎಚ್ ನಾಯ್ಕ್, ಸತೀಶ್ ನಾಯ್ಕ್, ಗೋವಿಂದ್ ನಾಯ್ಕ್, ವಾಮನ್ ನಾಯ್ಕ್, ಐವಿ ನಾಯ್ಕ್, ಪುಷ್ಪಾ ನಾಯ್ಕ್, ವನಿತಾ ನಾಯ್ಕ್, ಉಷಾ ನಾಯ್ಕ್, ಗಣಪಯ್ಯ ಗೌಡ, ಕೃಷ್ಣ ಗೌಡ, ಅಣ್ಣ ಮೊದಲಾದವರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.